ಬಿಜೆಪಿ ಎಂಎಲ್ಸಿ ರವಿಕುಮಾರ್ಗೆ ಸಂಕಷ್ಟ. ಸಿಎಸ್ ಶಾಲಿನಿ ರಜನೀಶ್ಗೆ ಅವಹೇಳನ ಪ್ರಕರಣ. ಶೀಘ್ರದಲ್ಲಿಯೇ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ವಿಚಾರಣೆ. ಬಿಜೆಪಿ ಎಂಎಲ್ಸಿ ರವಿಕುಮಾರ್ಗೆ ಸಂಕಷ್ಟ. ಸಿಎಸ್ ಶಾಲಿನಿ ರಜನೀಶ್ಗೆ ಅವಹೇಳನ ಪ್ರಕರಣ. ಶೀಘ್ರವೇ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ವಿಚಾರಣೆ. ನೋಟಿಸ್ ಕಳಿಸಿ ವಿಚಾರಣೆಗೆ ಕರೆಯಲು ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ರವಿಕುಮಾರ್ಗೆ ಧ್ವನಿ ಪರೀಕ್ಷೆ ನಡೆಸುವಂತಹ ಸಾಧ್ಯತೆ ಇದೆ. ವಿಧಾನಸೌಧ ಠಾಣೆ ಪೊಲೀಸರಿಂದ ನಡೆದಿದೆ ಈ ಒಂದು ತಯಾರಿ. ಸಿಎಸ್ ಬಗ್ಗೆ ಅಗೌರವಯುತವಾಗಿ ಮಾತನಾಡಿದಂತಹ ಬಿಜೆಪಿ ಎಂಎಲ್ಸಿ ಈ ಪ್ರಕರಣದಲ್ಲಿ ರವಿಕುಮಾರ್ಗೆ ನಿರೀಕ್ಷಣಾ ಜಾಮೀನು. ವೀಕ್ಷಕರೇ, ಎಂಎಲ್ಸಿ ರವಿಕುಮಾರ್ಗೆ ಈಗ ಭಾರೀ ಸಂಕಷ್ಟ ಎದುರಾಗಿದೆ. ಸಿಎಸ್ ಶಾಲಿನಿ ರಜನೀಶ್ಗೆ ಅವಹೇಳನ ಹೇಳಿಕೆ ಹೇಳಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೀಘ್ರವೇ ಬಿಜೆಪಿಯ ಎಂಎಲ್ಸಿ ರವಿಕುಮಾರ್ ಅವರನ್ನ ವಿಚಾರಣೆ ಮಾಡಲಿದೆ. ನೋಟಿಸ್ ಕೂಡ ಕಳಿಸಲಾಗಿದ್ದು ವಿಚಾರಣೆಗೆ ಕರೀಲಿಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ರವಿಕುಮಾರ್ಗೆ ಧ್ವನಿ ಪರೀಕ್ಷೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದ್ದು, ಸಿಎಸ್ ಬಗ್ಗೆ ಅಗೌರವಯುತವಾಗಿ ಮಾತನಾಡಿದಂತಹ ಬಿಜೆಪಿಯ ಎಂಎಲ್ಸಿ ರವಿಕುಮಾರ್ ಈ ಒಂದು ಪ್ರಕರಣದಲ್ಲಿ ರವಿಕುಮಾರ್ಗೆ ನಿರೀಕ್ಷಣಾ ಜಾಮೀನು ಕೂಡ ಸಿಗ್ತಾ ಇರುವಂತದ್ದು. ವೀಕ್ಷಕರೇ, ಬಿಜೆಪಿಯ ಎಂಎಲ್ಸಿ ರವಿಕುಮಾರ್ಗೆ ಈಗ ಭಾರೀ ಸಂಕಷ್ಟ ಎದುರಾಗಿದೆ. ಸಿಎಸ್ ಶಾಲಿನಿ ರಜನೀಶ್ಗೆ ಅವಹೇಳನವಾದ ಹೇಳಿಕೆಯನ್ನ ಹೇಳಿದ್ದಾರೆ ಎನ್ನುವಂತಹ ಕಾರಣಕ್ಕಾಗಿ ಆ ಒಂದು ಪ್ರಕರಣ ದಾಖಲೆಯಾಗಿತ್ತು. ಶೀಘ್ರವೇ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ವಿಚಾರಣೆಯನ್ನ ನಡೆಸಲಿದ್ದಾರೆ. ನೋಟಿಸ್ ಕಳಿಸಿ ವಿಚಾರಣೆಗೆ ಕರೆಸಲು ತೀರ್ಮಾನ ಕೂಡ ಮಾಡಲಾಗಿದ್ದು, ರವಿಕುಮಾರ್ಗೆ ಧ್ವನಿ ಪರೀಕ್ಷೆಯನ್ನ ಮಾಡಲಿಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ವಿಧಾನಸೌಧ ಠಾಣೆ ಪೊಲೀಸರಿಂದ ನಡೆದಿರುವಂತಹ ತಯಾರಿ ಇದಾಗಿದ್ದು, ಸಿಎಸ್ ಬಗ್ಗೆ ಅಗೌರವಯುತವಾಗಿ ಮಾತನಾಡಿದಂತಹ ಬಿಜೆಪಿಯ ಎಂಎಲ್ಸಿ ರವಿಕುಮಾರ್ ಈ ಪ್ರಕರಣದಲ್ಲಿ ರವಿಕುಮಾರ್ಗೆ ನಿರೀಕ್ಷಣಾ ಜಾಮೀನು ಕೂಡ ಸಿದ್ಧ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.